ಪೌಳಿಯ ಒಡಕಿನಲ್ಲಿ ನಿಂತು ವಿಜ್ಞಾಪಿಸುವುದಕ್ಕಾಗಿ ದೇವರಿಂದ ನೇಮಿಸಲ್ಪಟ್ಟ ಕ್ರಿಸ್ತನಲ್ಲಿ ಪ್ರಿಯರೇ, ಮಳೆಗಾಗಿ ಮೊರೆ ಎನ್ನುವ ಈ ಪ್ರಾರ್ಥನೆಯ ಪ್ರಯತ್ನದಲ್ಲಿ 19ನೇ ದಿವಸಕ್ಕಾಗಿ ನಮ್ಮ ಕರ್ನಾಟಕದ ವಿಜಯನಗರ ಜಿಲ್ಲೆಗಾಗಿ ಮತ್ತು ನಮ್ಮ ದೇಶದ ಒರಿಸ್ಸಾ ರಾಜ್ಯಕ್ಕಾಗಿಯೂ ಪ್ರಾರ್ಥಿಸುವಂತೆ ಈ ದಿನ ನಮ್ಮೊಂದಿಗೆ ಮೈಸೂರಿನ ಬ್ರದರ್ ಮಂಜು ರವರು ನಮ್ಮೊಂದಿಗಿದ್ದಾರೆ. ಸಹೋದರ ಮಂಜು, ತಾವು ನಮ್ಮೊಂದಿಗೆ ಇದ್ದು ಇದನ್ನು ನಮ್ಮ ಪ್ರಾರ್ಥನೆ ನಡೆಸಿದ್ದಕ್ಕಾಗಿ ನಾವು ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇವೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಸಹೋದರರು ಪ್ರಾರ್ಥಿಸೋದಕ್ಕೆ ಮೊದಲು ನಾವು ಒಂದು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 10-13 ವಚನಗಳು. ಯೆಶಾಯ 55, 10-13. ಮಳೆಯೂ ಹಿಮವೂ ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ನೀವು ಆನಂದಭರಿತರಾಗಿ ಹೊರಡುವಿರಿ, ಸಮಾಧಾನದಿಂದ ಮೆರವಣಿಗೆಯಾಗಿ ಬರುವಿರಿ. ಬೆಟ್ಟಗುಡ್ಡಗಳು ನಿಮ್ಮ ಮುಂದೆ ಜಯಘೋಷ ಮಾಡುವವು, ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡೆಯುವವು. ಮುಳ್ಳಿಗೆ ಬದಲಾಗಿ ತುರಾಯಿಯು, ದತ್ತೂರಿಗೆ ಪ್ರತಿಯಾಗಿ ಸುಗಂಧವು ಬೆಳೆಯುವವು. ಆ ವನವು ಯೆಹೋವ ನಾಮಸ್ಮರಣೆಗೆ ಶಾಶ್ವತವಾದ ಗುರುತಾಗಿ ಎಂದಿಗೂ ಅಳಿಯದಿರುವುದು. ದೇವರು ಇಂಥ ಒಂದು ವಾಗ್ದಾನವನ್ನು ನಮ್ಮ ನಾಡಿನ ಮೇಲೆ ಇಟ್ಟಿರೋದ್ರಿಂದ ಇಂಥ ವಾಗ್ದಾನಗಳು ನೆರವೇರಲೆಂಬುದಾಗಿ ಕರ್ತನ ಮುಂದೆ ನಾವು ಮೊರೆ ಇಡೋಣ. ಈ ಸಮಯದಲ್ಲಿ ಪ್ರಿಯ ಸಹೋದರ ನಮ್ಮನ್ನು ಮಳೆಗಾಗಿ ನಮ್ಮನ್ನು ಪ್ರಾರ್ಥನೆ ನಡೆಸಲಿಕ್ಕಿದ್ದಾರೆ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ವಿಡಿಯೋ ನೋಡ್ತಾ ಇರೋರು ಇವಾಗಲೂ ಈ ವಿಡಿಯೋನ ನೋಡುವಾಗಲೇ ನಮ್ಮ ಜೊತೆ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗ್ಬೋದು. ನಾವೆಲ್ಲ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಸಿಚುವೇಷನಲ್ಲಿ ಇದ್ದರೂ ಕೂಡ ಒಟ್ಟಿಗೆ ಪ್ರಾರ್ಥನೆ ಮಾಡೋಣ. ನಾವು ಮಳೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀವಿ. ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಸುಭಿಕ್ಷವಾಗಿರಬೇಕು ಅಂತ. ಮಳೆಗಾಗಿ ನಾವೇ ಪ್ರಾರ್ಥಿಸ್ಬೇಕು. ನಮ್ಮ ಮೊರೆಯನ್ನು ಮಾತ್ರನೇ ದೇವ್ರ ಆಲಿಸ್ಲಿಕ್ಕೆ ಸಾಧ್ಯ. ನಾವೆಲ್ಲರ ಕಣ್ಮುಚ್ಚಿ ತಲೆ ಬಗ್ಗೆ ಪ್ರಾರ್ಥನೆ ಮಾಡೋಣ. ಅಪ್ಪ ಯೇಸುವೆ, ಸ್ತೋತ್ರ 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 ಕರ್ತನೆ. ಪರಿಶುದ್ಧನು ಪರಾತ್ಪರನು ಪರಲೋಕಾಸೀನನಾಗಿರುವಂಥ ನನ್ನ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ಅಪ್ಪ, ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನೆ ಅಪ್ಪ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೀವಿ ಕರ್ತನೆ. ಹೌದಪ್ಪ ಕರ್ತನೆ, ನಮ್ಮ ದೇಶವನ್ನು ಕರ್ತನೆ, ನಮ್ಮ ದೇಶದಲ್ಲಿರುವಂಥ ಒರಿಸ್ಸಾ ರಾಜ್ಯವನ್ನು ನಿಮ್ಮ ಕೈಗೆ ಒಪ್ಪಿಸಲ್ಪಡ್ತಾ ಏನಪ್ಪ. ಅದೇ ರೀತಿಯಾಗಿ ಕರ್ತನೆ, ನಮ್ಮ ರಾಜ್ಯದಲ್ಲಿರುವಂಥ ಕರ್ತನೆ ವಿಜಯನಗರ ಜಿಲ್ಲೆಯನ್ನು ನಿಮ್ಮ ಕೈಗೆ ಒಪ್ಪಿಸಲ್ಪಡ್ತಾ ಏನಪ್ಪ. ಹೌದು ಕರ್ತನೆ, ನಿನ್ನ ಕರುಣೆ ವಿಜಯನಗರ ಜಿಲ್ಲೆ ಮೇಲೆ ಬರಲಿ ಕರ್ತನೆ. ನಿನ್ನ ಕರುಣೆ ಕರ್ತನೆ ಒರಿಸ್ಸಾ ರಾಜ್ಯದ ಮೇಲೆ ಬರಲಿ ಕರ್ತನೆ ಅಪ್ಪ. ಅನೇಕರು ಕರ್ತನೆ ಅಪ್ಪ ಮಳೆ ಇಲ್ಲದೆ ಪರದಾಡ್ತಾ ಇದ್ದಾರಲ್ಲಪ್ಪ ಕರ್ತನೆ. ಈ ಒಂದು ಸಭೆಯು ಸುಭಿಕ್ಷವಾಗಿರ್ಬೇಕಂದ್ರೆ ಯಾವ ರೀತಿಯಾಗಿ ಕರ್ತನೆ ಪವಿತ್ರಾತ್ಮನ ಒಂದು ಉಜ್ಜೀವನ ಮಳೆ ಅವಶ್ಯಕ, ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಕರ್ತನೆ ಅಪ್ಪ ಸುಭಿಕ್ಷವಾಗಿರ್ಬೇಕಂದ್ರೆ ಕರ್ತನೆ ಆ ಒಂದು ಮಳೆ ಅವಶ್ಯಕತೆ ಇದೆಯಲ್ಲಪ್ಪ. ರೈತರು ಕೂಡ ಕರ್ತನೆ ಮಳೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಾವೆಲ್ಲರ ಜೀವನಗಳು ಕರ್ತನೆ ಅಪ್ಪ, ಜನಜೀವನಗಳು ಕರ್ತನೆ ಮಳೆ ಮೇಲೆ ಡಿಪೆಂಡ್ ಆಗಿದೆಯಲ್ಲಪ್ಪ. ಹೌದು ಕರ್ತನೆ, ನಿನ್ನ ಮುಂದೆ ಅಂಗಲಾಚಿ ಬೇಡ್ಕೊಳ್ತಾ ಇದ್ದೀವಿ ಕರ್ತನೆ. ಹೌದಪ್ಪ, ನಿನ್ನ ಆಕಾಶವನ್ನು ತೆರೆದು ಕರ್ತನೆ ಅಪ್ಪ ಆ ಒಂದು ಮಳೆಯ ಮೋಡಗಳನ್ನು ಕರ್ತನೆ ಅಪ್ಪ ಈ ವಿಜಯನಗರ ಜಿಲ್ಲೆ ಮೇಲೆ ಕಳ್ಸಪ್ಪ, ಒರಿಸ್ಸಾ ರಾಜ್ಯದ ಮೇಲೆ ಕಳಿಸು ಕರ್ತನೆ. ಹೌದಪ್ಪ, ವಿಜ್ಞಾನಿಗಳು ಕರ್ತನೆ ಅಪ್ಪ ಮಳೆಯ ಮೋಡಗಳಿಲ್ಲ ಅಂತ ಹೇಳ್ತಾ ಇರ್ಬೋದಪ್ಪ, ಅದು ನಿಜ ಕರ್ತನೆ. ಆದರೆ ನಾವು ಸತ್ಯವನ್ನು ನಂಬ್ತಾ ಇದ್ದೀವಿ ಕರ್ತನೆ. ಹೌದಪ್ಪ, ನಾವು ಒಂದು ಒರಿಸ್ಸಾ ರಾಜ್ಯಕ್ಕೋಸ್ಕರ ಮೊರೆ ಇಡ್ತಾ ಇದ್ದೀವಿ ಕರ್ತನೆ, ಅಂಗಲಾಚಿ ಬೇಡ್ಕೊಳ್ತಾ ಇದ್ದೀವಿ ಕರ್ತನೆ. ಹೌದಪ್ಪ, ರಾಜ್ಯದಲ್ಲಿ ಕರ್ತನೆ ಮಳೆ ಕೊರತೆಯಿಂದಾಗಿ ಕರ್ತನೆ ಅನೇಕ ಕ್ಷಾಮಗಳು ಉಂಟಾಗುತ್ತಲ್ಲಪ್ಪ, ಅನೇಕ ಕರ್ತನೆ ಅಪ್ಪ ಒಂದು ಸಾಂಕ್ರಾಮಿಕ ರೋಗಗಳು ಉಂಟಾಗುತ್ತಲ್ಲಪ್ಪ. ಆ ರೋಗಗಳು ಯಾವುದು ಉಂಟಾಗಬಾರ್ದು ಕರ್ತನೆ. ಸುಭಿಕ್ಷವಾಗಿ ಕರ್ತನೆ ಎಷ್ಟು ಮಳೆ ಬೇಕೋ ಅಷ್ಟು ಮಾತ್ರವೇ ಬರ್ಬೇಕಿರ್ತನೆ ಅಪ್ಪ. ಅತಿವೃಷ್ಟಿನೂ ಆಗಬಾರ್ದು, ಅನಾವೃಷ್ಟಿನೂ ಆಗಬಾರ್ದಪ್ಪ ಕರ್ತನೆ. ನಮ್ಮ ಅಸ್ಸಾಂ ರಾಜ್ಯವನ್ನು ನಿಮ್ಮ ಕೈಗೆ ಒಪ್ಪಿಸಲ್ಪಡ್ತಾ ಏನಲ್ಲಿ ಅತಿವೃಷ್ಟಿಯಾಗಿ ಕರ್ತನೆ ಅಪ್ಪ ಅನೇಕ ಕರ್ತನೆ ಜನಗಳು ಕರ್ತನೆ ತಮ್ಮ ವಸತಿಯನ್ನು ಕಳ್ಕೊಂಡಿದ್ದಾರೆ, ಜಾನುವಾರುಗಳನ್ನ ಕಳ್ಕೊಂಡಿದ್ದಾರೆ, ಪ್ರಾಣವನ್ನೇ ಕಳ್ಕೊಂಡಿದ್ದಾರಪ್ಪ. ಆ ರೀತಿಯಾಗಿ ಒರಿಸ್ಸಾ ಮೇಲೆ ಆಗಬಾರ್ದು ಕರ್ತನೆ. ಅದೇ ರೀತಿ ಕರ್ತನೆ ಬರಗಾಲ ಕೂಡ ಆಗಬಾರ್ದು ಕರ್ತನೆ ಅಪ್ಪ. ಆ ಜಾಗದಲ್ಲಿ ಒಳ್ಳೆ ಮಳೆ ಉಂಟಾಗ್ಲಿ ಕರ್ತನೆ. ನಮ್ಮ ದೇಶ ಕರ್ತನೆ, ನಮ್ಮ ರಾಜ್ಯ ಕರ್ತನೆ. ಹೌದಪ್ಪ, ಅದೇ ರೀತಿಯಾಗಿ ವಿಜಯನಗರ ಜಿಲ್ಲೆಯನ್ನು ನಿಮ್ಮ ಕೈಗೆ ಒಪ್ಪಿಸಲ್ಪಡ್ತಾ ಏನಪ್ಪ. ಅಲ್ಲಿರುವಂಥ ಜನಗಳನ್ನು ನೀನು ಜ್ಞಾಪಕ ಮಾಡ್ಕೊ. ನೀನು ಒಳ್ಳೆಯವ್ರ ಮೇಲೆ ಕೆಟ್ಟವ್ರ ಮೇಲೆ ಇಬ್ಬರ ಮೇಲೂ ನೀನು ಮಳೆನ ಸುರಿಸ್ತೀಯ, ಬೆಳಕನ್ನು ಸುರಿಸ್ತೀಯ ಕರ್ತನೆ. ಹೌದಪ್ಪ, ಈ ಸಮಯದಲ್ಲಿ ನಾವೆಲ್ಲರೂ ಕರ್ತನೆ ನಿನ್ನ ಮುಂದೆ ಅಂಗಲಾಚಿ ಬೇಡ್ಕೊಳ್ತಾ ಇದ್ದೀವಪ್ಪ. ವಿಜಯನಗರ ಕರ್ತನೆ ಜಿಲ್ಲೆಯನ್ನು ನೀನು ಜ್ಞಾಪಕ ಮಾಡ್ಕೋ ಕರ್ತನೆ. ಹೌದಪ್ಪ, ಅಲ್ಲಿರುವಂಥ ಜನಗಳ ಪರವಾಗಿ ನಾವು ಕ್ಷಮೆ ಕೇಳ್ತಾ ಇದ್ದೀವಪ್ಪ. ಅಲ್ಲಿರುವಂಥ ಪಾಪಗಳು ಕರ್ತನೆ ನಿನ್ನನ್ನು ಕೋಪಕ್ಕೆ ಗುರಿ ಮಾಡು, ನಿನ್ನನ್ನು ಕೋಪವನ್ನು ಎಬ್ಬಿಸುವಂಥ ಕರ್ತನೆ ಪಾಪಗಳಿಗಾಗಿ ನಾವು
ಕ್ಷಮೆ ಕೇಳ್ತಾ ಇದೀವಪ್ಪ, ಅವ್ರನ್ನ ಕ್ಷಮಿಸು ಕರ್ತನೆ, ನಮ್ಮನ್ನ ಕ್ಷಮಿಸು ಕರ್ತನೆ. ನಿನಗೆ ವಿರುದ್ಧವಾಗಿರುವಂಥ ಎಲ್ಲ ಪಾಪಗಳನ್ನ ನಮ್ಮಿಂದ ತೆಗೆದಾಕಲ್ಪಡು ಕರ್ತನೆ. ಹೌದಪ್ಪ, ನಿನ್ನ ಒಂದು ಸುಭಿಕ್ಷವಾದ ಮಳೆ ಆ ಜಾಗದಲ್ಲಿ ಉಂಟಾಗಲ್ಪಡ್ಲಿ. ಒರಿಸ್ಸಾ ಜನಗಳನ್ನ ನಿಮ್ಮ ಕೈಗೆ ಒಪ್ಪಿಸಲ್ಪಡ್ತಾ ಏನಪ್ಪ. ಒರಿಸ್ಸಾದಲ್ಲಿರುವಂಥ ಎಲ್ಲ ಜನಗಳು ಕರ್ತನೆ ಅಪ್ಪ, ಅವ್ರಿಗೆ ಕರ್ತನೆ ಒಂದು ಪವಿತ್ರಾತ್ಮನ ಮಳೆಯೂ ಉಂಟಾಗಲ್ಪಡ್ಲಿ ಕರ್ತನೆ, ರಕ್ಷಣೆಯ ಮಳೆಯೂ ಉಂಟಾಗಲ್ಪಡ್ಲಿ. ಅದೇ ರೀತಿಯಾಗಿ ಕರ್ತನೆ ಈ ಒಂದು ವ್ಯವಸಾಯಕ್ಕೆ ಕರ್ತನೆ ಅಪ್ಪ ಅನುಗುಣವಾಗಿರುವಂಥ ಯೋಗ್ಯವಾಗಿರುವಂಥ ಮಳೆನೂ ಅಲ್ಲಿ ಉಂಟಾಗಲ್ಪಡ್ಲಿ ಕರ್ತನೆ. ಅನೇಕ ರೈತರು ಕೂಡ ಕರ್ತನೆ, ಒಬ್ಬರು ಕರ್ತನೆ ಒಂದು ರೈತ ಕೂಡ ಕರ್ತನೆ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದಪ್ಪ. ಹೌದು ಕರ್ತನೆ, ಅವ್ರಿಗೆ ಏನೆಲ್ಲ ತಲುಪಬೇಕಾಗಿದೆಯೋ ಕರ್ತನೆ, ಅವ್ರಿಗೆ ಕರ್ತನೆ ಬೀಜಗಳಾಗಿರ್ಬೋದು ಕರ್ತನೆ, ಅವ್ರಿಗೆ ಫಲವತ್ತತೆಗೆ ಬೇಕಾಗಿರುವಂಥ ಎಲ್ಲ ಗೊಬ್ಬರ ಆಗಿರ್ಬೋದು, ಎಲ್ಲವನ್ನ ನೀನೇ ದಯಪಾಲಿಸ್ಕೊಡು ಕರ್ತನೆ. ಹೌದಪ್ಪ, ಅದೇ ರೀತಿಯಾಗಿ ಕರ್ತನೆ ಮಳೆ ಕೊರತೆಯಿಂದಾಗಿ ಕರ್ತನೆ ಉಂಟಾಗುವಂಥ ಬೆಲೆ ಏರಿಕೆಗಳಾಗಿರ್ಬೋದು ಕರ್ತನೆ ಅಪ್ಪ, ಕುಡಿಯೋ ನೀರು ಕೊರತೆ ಉಂಟಾಗ್ಬೋದು, ಇದು ಯಾವುದು ಆಗ್ಬಾರ್ದಪ್ಪ ಕರ್ತನೆ. ಈ ಒಂದು ವಿಜಯನಗರದಲ್ಲಿರುವಂಥ ಕೆರೆ ಕುಂಟೆಗಳು ಕರ್ತನೆ ಅಪ್ಪ, ಕಾಲುವೆಗಳು, ಜಲಾಶಯಗಳು ಕರ್ತನೆ ಎಲ್ಲವೂ ತುಂಬಲ್ಪಡ್ಬೇಕು. ಅದೇ ರೀತಿಯಾಗಿ ಒರಿಸ್ಸಾದಲ್ಲಿರುವಂಥ ಸಣ್ಣ ಪುಟ್ಟ ಕರ್ತನೆ ಕೆರೆ ಕುಂಟೆಗಳು, ಹೊಳೆಗಳು, ಜಲಾಶಯಗಳು ಎಲ್ಲವೂ ತುಂಬಿ ಕರ್ತನೆ ಅಪ್ಪ ಸಮೃದ್ಧಿ ಅಂತ ತೊಳಕಬೇಕು ಕರ್ತನೆ. ಹೌದಪ್ಪ, ಅದೇ ರೀತಿಯಾಗಿ ಕರ್ತನೆ ನೀರಿಗೋಸ್ಕರ ಕಚ್ಚಾಟನೂ ಶುರುವಾಗಬಾರ್ದಪ್ಪ. ಹೌದು ಕರ್ತನೆ, ಕಾವೇರಿಗೋಸ್ಕರ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯ ಕರ್ತನೆ ಒಂದು ಅಪ್ಪ ವೈರತ್ವ ಉಂಟಾಗ್ತಾ ಇದೆಯಲ್ಲಪ್ಪ, ಆ ರೀತಿಯಾದ ಜಗಳಗಳು ಕೂಡ ಉಂಟಾಗಬಾರ್ದಪ್ಪ. ನೀನು ಸಮಾಧಾನಕ್ಕೆ ಕರ್ತನೆ ಅಪ್ಪ ಕರ್ತನೆ ಸಮಾಧಾನವನ್ನು ಉಂಟು ಮಾಡುವಂಥವನು ಕರ್ತನೆ. ಹೌದಪ್ಪ, ನಮ್ಮ ರಾಜ್ಯವನ್ನ ನಿಮ್ಮ ಕೈಗೆ ಒಪ್ಪಿಸಲ್ಪಡ್ತಾ ಇದ್ದೀನಿ. ನಮ್ಮ ರಾಜ್ಯಕ್ಕೂ ನೆರೆ ರಾಜ್ಯಕ್ಕೂ ಕರ್ತನೆ ಈ ನೀರಿನ ವಿಷಯವಾಗಿ ಜಗಳ ಉಂಟಾಗಬಾರ್ದು ಕರ್ತನೆ ಅಪ್ಪ. ನಮ್ಗೊಂದು ಒಳ್ಳೆ ಕರ್ತನೆ ಅಪ್ಪ ಎಷ್ಟು ಬೇಕೋ ಅಷ್ಟು ಮಳೆಯನ್ನು ದಯಪಾಲಿಸ್ಕೊಡು ಕರ್ತನೆ. ನಮ್ಮ ಯಾವುದೇ ರೀತಿಯಾದ ಕರ್ತನೆ ನಮ್ಮ ರಾಜ್ಯದಲ್ಲಿರುವ ಒಂದು ಜಲಾಶಯವು ಕೂಡ ಖಾಲಿ ಇರಬಾರ್ದು ಕರ್ತನೆ. ಅದೇ ರೀತಿಯಾಗಿ ಒರಿಸ್ಸಾ ರಾಜ್ಯದಲ್ಲಿರುವಂಥ ಒಂದು ಜಲಾಶಯ ಕೂಡ ಖಾಲಿ ಇರಬಾರ್ದು ಕರ್ತನೆ ಅಪ್ಪ. ನಿನ್ನ ಕೃಪೆ, ನಿನ್ನ ಕನಿಕರ, ನಿನ್ನ ದಯೆ, ನಿನ್ನ ಪ್ರೀತಿ ವಾತ್ಸಲ್ಯವನ್ನ ಕರ್ತನೆ ನಮ್ಮ ಮೇಲೆ ಸುರಿಸಪ್ಪ. ಯಾವುದೇ ಕಾರಣಕ್ಕೂ ಕೂಡ ಕರ್ತನೆ ಅಪ್ಪ ಕರ್ತನೆ ನಮ್ಮ ಒಂದು ಅಪರಾಧಗಳು, ನಮ್ಮ ದ್ರೋಹಗಳು ಕರ್ತನೆ, ನಮ್ಮ ಪಾಪ ಕೃತ್ಯಗಳು ಕರ್ತನೆ ಅಪ್ಪ ನಿನ್ನನ್ನು ಕೋಪ ಬೆಬ್ಬಿಸದೇ ಇರಲಿ ಕರ್ತನೆ. ಹೌದಪ್ಪ, ಕರುಣೆಯನ್ನು ತೋರಿಸಪ್ಪ, ನಿನ್ನ ಕನಿಕರವನ್ನು ತೋರಿಸು ಕರ್ತನೆ. ಈ ಒಂದು ವಿಜಯನಗರವನ್ನು ಜ್ಞಾಪಕ ಮಾಡ್ಕೋ, ಒರಿಸ್ಸಾನು ಜ್ಞಾಪಕ ಮಾಡ್ಕೋ ಕರ್ತನೆ. ಹೌದಪ್ಪ, ನಮ್ಮ ಮೇಲೆ ನೀನು ಕ್ಷೇಮವನ್ನು ಬರಮಾಡ್ತಾ ಇದೆಯಪ್ಪ, ಸ್ತೋತ್ರ. ಯಾವ ರೀತಿಯಾಗಿ ನಿನ್ನ ವಾಕ್ಯವು ಕರ್ತನೆ ಬಂದು ಕರ್ತನೆ ತನ್ನ ಕಾರ್ಯವನ್ನು ಪೂರೈಸಿ ಹಿಂದಿರುಗಿ ಹೋಗುತ್ತೋ ಅದೇ ರೀತಿಯಾಗಿ ಕರ್ತನೆ ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ, ನಮ್ಮ ಜಿಲ್ಲೆಗಳ ಮೇಲೆ ಕರ್ತನೆ ಅಪ್ಪ ನಿನ್ನ ಒಂದು ಪರಲೋಕದಿಂದ ಬರುವಂತ ಮಳೆ ತನ್ನ ಉದ್ದೇಶವನ್ನ ಪೂರೈಸಲಿ ಕರ್ತನೆ. ಹೌದಪ್ಪ, ತನ್ನ ಉದ್ದೇಶವನ್ನ ಪೂರೈಸಿ ನಮ್ಮೆಲ್ಲರಿಗೂ ಸಮೃದ್ಧಿಯಾಗಿ ಕರ್ತನೆ ಒಳ್ಳೆ ಜೀವಿತವನ್ನ ದಯಪಾಲಿಸ್ಕೊಡು, ಸುಭಿಕ್ಷವಾದ ಜೀವಿತವನ್ನ ದಯಪಾಲಿಸ್ಕೊಡು. ಈ ವರ್ಷವೆಲ್ಲ ಕರ್ತನೆ ಅಪ್ಪ ನಮ್ಗೆ ಸುಭಿಕ್ಷವಾಗಿರುವಂತ ಸಂವತ್ಸರವಾಗಿ ಮಾರ್ಪಡ್ಲಿ ಕರ್ತನೆ. ನಿನ್ನ ಕೃಪೆಯಿಂದ ನಡೆಸು. ಎಲ್ಲ ಸರ್ವಸ್ತುತಿ ಘನ ಮಾನ ಮಹಿಮೆ ನಿಂಗೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್. ದಯವಿಟ್ಟು ನೀವು ಕೂಡ ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ, ನಾವು ವಾಸ ಮಾಡ್ತಾ ಇರುವಂಥ ಜಿಲ್ಲೆ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಆ ಜಾಗದಲ್ಲಿ ಸರಿಯಾಗಿರುವಂಥ ಮಳೆ ಉಂಟಾಗಲಿ. ದೇವರು ನಮ್ಮ ರಾಜ್ಯವನ್ನು, ನಮ್ಮ ಜಿಲ್ಲೆಯನ್ನು, ನಮ್ಮ ತಾಲೂಕನ್ನು, ನಮ್ಮ ದೇಶವನ್ನು ಕರುಣಿಸಲಿ ಅಂತ ನಾವೆಲ್ಲರೂ ಒಟ್ಟಿಗೆ ಪ್ರಾರ್ಥನೆ ಮಾಡೋಣ. ನೀವು ಕೂಡ ಫ್ಯಾಮಿಲಿ ಪ್ರೇಯರ್ ಮಾಡುವಾಗಲಿ, ಸಭೆಯಾಗಿ ಸೇರಿಕೊಂಡಾಗಲಿ, ವೈಯಕ್ತಿಕ ಪ್ರಾರ್ಥನೆ ಮಾಡುವಾಗಲಿ ಇದನ್ನು ದಯವಿಟ್ಟು ಜ್ಞಾಪಕ ಮಾಡ್ಕೊಳ್ಳಿ. ನಮ್ಮ ಪ್ರಾರ್ಥನೆ ಮಾತ್ರನೇ ದೇವರ ಸನ್ನಿಧಾನ ಸೇರುತ್ತೆ. ನಾವೆಲ್ಲರೂ ಮಾಡುವಂಥ ಪ್ರಾರ್ಥನೆ 100% ಫಲ ಕೊಡುತ್ತೆ. ದಯವಿಟ್ಟು ಇದನ್ನು, ಈ ವಿಷಯವನ್ನು ಜ್ಞಾಪಕ ಮಾಡ್ಕೊಳ್ಳಿ. ನಾವೆಲ್ಲರೂ ಒಟ್ಟಿಗೆ ಪ್ರಾರ್ಥನೆ ಮಾಡೋಣ. ಸಹೋದರಿ, ತಾವು ನಮ್ಮೊಂದಿಗೆ ಸೇರಿ ಈ ರೀತಿಯಾಗಿ ನಮ್ಮನ್ನು ಪ್ರಾರ್ಥನೆ ನಡೆಸೋದಕ್ಕಾಗಿ ನಾವು ಯೇಸು ಕ್ರಿಸ್ತನ ನಿಮಗೆ ಧನ್ಯವಾದ ಸಲ್ಲಿಸ್ತೇನೆ. ಕರ್ತನು ತಮ್ಮನ್ನು, ತಮ್ಮ ಕುಟುಂಬವನ್ನು, ತಮ್ಮ ಬಿಸ್ನೆಸ್ ಮತ್ತು ಸೇವೆಯನ್ನೆಲ್ಲ ವಿಶೇಷವಾಗಿ ಆಶೀರ್ವದಿಸಿ ಅಭಿವೃದ್ಧಿಗೆ ತರಲಿ. ಧನ್ಯವಾದಗಳು. ಥ್ಯಾಂಕ್ ಯು. ವಂದನೆಗಳು.